ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರುವಂತೆ ನಾವು 6ರಿಂದ 10ನೇ ತರಗತಿಯವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಕೆಎಯಿಂದ ಸಾಕಷ್ಟು ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಕೂಡ ಆಗಿದೆ. ಸೊ ಆದ್ದರಿಂದ 6ರಿಂದ 10ನೇ ತರಗತಿಯೊಳಗಿನ ಪಠ್ಯಕ್ರಮದ ಜ್ಞಾನ ನಿಮಗೆ ತುಂಬ ಮುಖ್ಯ. ಯಾವುದೇ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಅದು ಕೂಡ ನಿಮಗೆ ತುಂಬ ಅಗತ್ಯ. ದೊಡ್ಡ ಇನ್ಸ್ಟಿಟ್ಯೂಟ್ಗಳು 6ರಿಂದ 10ನೇ ತರಗತಿ ಬುಕ್ಸ್ನ ಓದಿ, ಅದು ತುಂಬ ಮುಖ್ಯ. ಎಕ್ಸಾಮ್ಗೆ ಅದರಿಂದ ರಿಲೇಟೆಡ್ ಆಗಿ ಸಾಕಷ್ಟು ಕ್ವಶನ್ಗಳು ಬರುತ್ತವೆ ಅಂತ ಹೇಳ್ತಾರೆ. ಆದರೆ ಯಾರೂ ಕೂಡ ಅದರ ಕ್ಲಾಸ್ನಾಗಲಿ ಅದರ ಒಂದು ಸಾರಾಂಶವುಳ್ಳ ಕೈಬರಹದ ನೋಟ್ಸನ್ನಾಗಲಿ ಕೊಡೋದಿಲ್ಲ. ಸೊ ಆದರೆ ನಾವು ನಿಮಗೆ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಮೂಲಕ ಫ್ರೀ ಕ್ಲಾಸಸ್ನ ಜೊತೆಗೆ ಸಮರೈಸ್ಡ್ ಹ್ಯಾಂಡ್ ರಿಟನ್ ನೋಟ್ಸನ್ನು ಸಹ ಕೊಡುತ್ತೇವೆ. ಸೊ ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಈಗ ನಾವು 6ನೇ ತರಗತಿಯ ಅಧ್ಯಾಯ 6 ಆಗಿರುವ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳನ್ನು ಕುರಿತು ನೋಡ್ತಾ ಇದ್ದೇವೆ. ನಿನ್ನೆಯ ಕ್ಲಾಸ್ನಲ್ಲಿ ನಾವು ಶಾತವಾಹನರು, ಕದಂಬರು, ಗಂಗರು ಹಾಗೂ ಬಾದಾಮಿ ಚಾಲುಕ್ಯರ ಕುರಿತು ನೋಡಿದ್ದೇವೆ. ಇಂದಿನ ಕ್ಲಾಸ್ನಲ್ಲಿ ನಾವು ಪಾರ್ಟ್ 2 ಆಗಿರುವ ಈ ವಿಡಿಯೋದಲ್ಲಿ ಪಲ್ಲವರು, ಚೋಳರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು ಹಾಗೂ ಹೊಯ್ಸಳರ ಕುರಿತು ನೋಡುತ್ತೇವೆ. ಈಗ ನಾವು ಮೊದಲನೆಯದಾಗಿ ಪಲ್ಲವರ ಕುರಿತು ನೋಡೋಣ. ಪಲ್ಲವರ ರಾಜವಂಶವು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜವಂಶವಾಗಿತ್ತು. ಪಲ್ಲವರ ರಾಜಧಾನಿ ತಮಿಳುನಾಡಿನ ಕಂಚಿ. ಇವರು ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು. ಪಲ್ಲವರ ಪ್ರಸಿದ್ಧ ಅರಸ ಯಾರೆಂದರೆ ನರಸಿಂಹವರ್ಮ. ಇವನ ಬಿರುದು ಮಹಾಮಲ್ಲ. ನರಸಿಂಹವರ್ಮನು ಚಾಲುಕ್ಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದುಕೊಂಡನು. ಈ ವಿಜಯದ ಸಂಕೇತವಾಗಿ ನರಸಿಂಹವರ್ಮ ಪಡೆದ ಬಿರುದು ಏನೆಂದರೆ ಅದು ವಾತಾಪಿಕೊಂಡವಾಗಿದೆ. ನರಸಿಂಹವರ್ಮನು ಮಹಾಮಲ್ಲಪುರ, ಈಗಿನ ಮಹಾಬಲಿಪುರ ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಪಡಿಸಿದ್ದನು. ಪಲ್ಲವರ ಅರಸನ ಕಾಲದಲ್ಲಿ 7 ಕಲ್ಲಿನ ರಥಗಳಿದ್ದವು. ಅದು ಯಾವ ಅರಸ ಎಂದರೆ ಅವನು ಕೂಡ ನರಸಿಂಹವರ್ಮ. ಜಗತ್ಪ್ರಸಿದ್ಧವಾದ ಈ ರಥಗಳನ್ನು ಒಂದೊಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಗಂಗಾವತರಣ ಎಂಬ ಉಬ್ಬು ಶಿಲ್ಪ ಇರುವುದು ಮಹಾಬಲಿಪುರದಲ್ಲಿ. ಈ ಕೆತ್ತನೆಯಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರಣವಿದೆ. ಇದೊಂದು ಪ್ರಸಿದ್ಧ ಉಬ್ಬು ಶಿಲ್ಪವಾಗಿದೆ. ಪಲ್ಲವರು ಮಹಾಬಲಿಪುರದ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ಶಿವ ದೇವಾಲಯ ಇದೆ. ಇದು ಕೂಡ ತುಂಬ ಪ್ರಸಿದ್ಧವಾಗಿದೆ. ಕಂಚಿಯ ಕೈಲಾಸನಾಥ ಮತ್ತು ಬೈಕುಂಠದ ಪೆರುಮಾಳ್ ದೇವಾಲಯ. ಈ ಕಂಚಿಯ ಕೈಲಾಸನಾಥ ದೇವಾಲಯದ ನಿರ್ಮಾತೃ ಯಾರೆಂದರೆ 2ನೇ ನರಸಿಂಹವರ್ಮನಾಗಿದ್ದಾನೆ. ಬೈಕುಂಠ ದೇವಾಲಯದ ನಿರ್ಮಾತೃ 2ನೇ ನಂದಿವರ್ಮನ್. ಪಲ್ಲವರ ಪ್ರಸಿದ್ಧ ದೊರೆ ಯಾರೆಂದರೆ ನರಸಿಂಹವರ್ಮ. ಅವನ ಬಿರುದು ಮಹಾಮಲ್ಲ ಹಾಗೂ ವಾತಾಪಿಕೊಂಡಗಳಾಗಿವೆ. ಈಗ ನಾವು ಚೋಳರ ಕುರಿತು ನೋಡೋಣ. ಚೋಳರು ಸುಮಾರು 4 ಶತಮಾನಗಳ ಕಾಲ ಆಳಿದರು. ಇವರ ರಾಜಧಾನಿ ತಂಜಾವೂರು. ಚೋಳರಲ್ಲಿ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರು ಪ್ರಮುಖರು. ಬೃಹದೀಶ್ವರ ದೇವಾಲಯವನ್ನು ರಾಜರಾಜ ಚೋಳನು ನಿರ್ಮಿಸಿದನು. ರಾಜರಾಜ ಚೋಳನ ಸಾಮ್ರಾಜ್ಯವು ತುಂಗಾಭದ್ರಾ ನದಿಯ ದಕ್ಷಿಣದಲ್ಲಿದ್ದ ಎಲ್ಲ ಪ್ರದೇಶಗಳನ್ನು, ಶ್ರೀಲಂಕಾ ಮತ್ತು ಮಾಲ್ಡೀವ್ ದ್ವೀಪಗಳನ್ನೂ ಸಹ ಒಳಗೊಂಡಿತ್ತು. ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾಸೇನೆಯನ್ನು ಸಹ ಚೋಳರು ಕಟ್ಟಿದ್ದರು. ರಾಜರಾಜ ಚೋಳನ ಮಗ ಯಾರೆಂದರೆ ಅವನು ರಾಜೇಂದ್ರ ಚೋಳ. ಈಗ ನಾವು ರಾಜೇಂದ್ರ ಚೋಳನ ಕುರಿತು ನೋಡೋಣ. ರಾಜರಾಜ ಚೋಳನ ನಂತರ ಅವನ ಮಗ ರಾಜೇಂದ್ರ ಚೋಳನು ಚೋಳ ರಾಜ್ಯದ ಉತ್ತರಾಧಿಕಾರಿಯಾದನು. ಉತ್ತರ ಭಾರತದ ದಂಡಯಾತ್ರೆಯು ಅವನ ಒಂದು ಪ್ರಮುಖ ಸಾಧನೆಯಾಗಿದೆ. ಈ ವಿಜಯದ ನೆನಪಿಗಾಗಿ ಪಡೆದುಕೊಂಡ ಬಿರುದು ಯಾವುದೆಂದರೆ ಅದು ಗಂಗೈಕೊಂಡ. ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಸಹ ಇವನು ನಿರ್ಮಿಸಿದ. ಇಲ್ಲಿ ಬೃಹತ್ ಶಿವ ದೇವಾಲಯವನ್ನು ನಿರ್ಮಿಸಿದನು. ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳಗಂಗಂ ಎಂಬ ಭಾರೀ ಕೆರೆಯನ್ನು ಕೂಡ ಇವನು ತೋಡಿಸಿದನು. ಆಗ್ನೇಯ ಏಷ್ಯಾದ ಸುಮಾತ್ರದಲ್ಲಿನ ಶ್ರೀ ವಿಜಯನ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರನ ಇನ್ನೊಂದು ಗಣನೀಯ ಸಾಧನೆಯಾಗಿದೆ. ಈಗ ನಾವು ಚೋಳರ ಸಾಹಿತ್ಯದ ಕುರಿತು ನೋಡೋಣ. ಚೋಳರ ಆಳ್ವಿಕೆಯ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣಯುಗವಾಗಿತ್ತು. ಚೋಳರ ಕಾಲದಲ್ಲಿ ಭಕ್ತಿ ಸಾಹಿತ್ಯವು ಹುಲುಸಾಗಿ ಬೆಳೆಯಿತು. ಚೋಳರ ಕಾಲದ ಭಕ್ತಿ ಸಾಹಿತ್ಯದಲ್ಲಿ ಪೆರಿಯಾರ್ ಪುರಾಣವು ಪ್ರಮುಖ ಸ್ಥಾನ ಪಡೆದಿದೆ. ಇದೇ ಕಾಲಕ್ಕೆ ಸೇರಿದ ಬರೆದಿರುವ ಕಂಬನ ರಾಮಾಯಣವು ಇಂದಿಗೂ ಕೂಡ ಜನಪ್ರಿಯವಾಗಿದೆ. ಭಾರತದಲ್ಲಿ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನು ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳೆಂಬಂತೆ ಇದ್ದವೆಂದು ಬಣ್ಣಿಸಿದ್ದಾರೆ. ಚೋಳರು ಕಂಚಿನಲ್ಲಿ ನಿರ್ಮಿಸಿದ ನಟರಾಜನ ಮರ್ದನ ನೃತ್ಯ ಶಿಲ್ಪಗಳು ಭಾರತೀಯ ಮೂರ್ತಿ ಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆಗಳಾಗಿವೆ.
ತಂಜಾವೂರಿನ ಬೃಹದೀಶ್ವರ ದೇವಾಲಯವು ಅದರ ಮುಂಭಾಗದಲ್ಲಿರುವ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾಗಿದೆ. ಚೋಳರ ಕಾಲದ ಮತ್ತೊಂದು ದೊಡ್ಡ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿರುವ ಶಿವ ದೇವಾಲಯವಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಸಹಸ್ರ ವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯ ಎಂಬ 1000 ಮುಖಬೆಲೆಯ ನಾಣ್ಯವನ್ನು ಸಹ ಹೊರತಂದಿದೆ. ಈಗ ನಾವು ರಾಷ್ಟ್ರಕೂಟರ ಕುರಿತು ನೋಡೋಣ. ಚಾಲುಕ್ಯರ ಸಾಮ್ರಾಜ್ಯವು ಅಳಿದು ರಾಷ್ಟ್ರಕೂಟರ ಆಳ್ವಿಕೆ ಪ್ರಾರಂಭವಾಯಿತು. ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದ ವೆಲುವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು. ಪಂಪನು ಕನ್ನಡದ ಶ್ರೇಷ್ಠ ಕವಿಯಾಗಿದ್ದನು. ಇವನು ಕನ್ನಡದಲ್ಲಿ ಮೊಟ್ಟ ಮೊದಲ ಮಹಾಕಾವ್ಯ ರಚಿಸಿದನು. ಆದ್ದರಿಂದ ಇವನನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗುತ್ತದೆ. ಪಂಪನ ಶ್ರೇಷ್ಠ ಮಹಾಕಾವ್ಯಗಳೆಂದರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಇದಕ್ಕೆ ಇರುವ ಇನ್ನೊಂದು ಹೆಸರು ಪಂಪಭಾರತ. ಇದೇ ಕಾಲಕ್ಕೆ ಸೇರಿದ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಕನ್ನಡದ ಮಹಾಕವಿ ಪೊನ್ನ. ಎಲ್ಲೋರ ಮತ್ತು ಎಲಿಫೆಂಟಾ ಗುಹೆಗಳಲ್ಲಿ ರಾವಣ ಕೈಲಾಸ ಪರ್ವತವನ್ನು ಎತ್ತುವ ಕಥಾ ಪ್ರಸಂಗವು ರಮಣೀಯವಾಗಿದೆ. ಎಲಿಫೆಂಟಾ ಮುಂಬೈ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪವಾಗಿದೆ. ಇಲ್ಲಿನ ಭಾರೀ ಗಾತ್ರದ 3 ಮುಖವುಳ್ಳ ಮಹೇಶ ಮೂರ್ತಿಯು ಪ್ರಸಿದ್ಧವಾಗಿದೆ. ರಾಷ್ಟ್ರಕೂಟರ ಮೊದಲ ಪ್ರಸಿದ್ಧ ದೊರೆ ಯಾರೆಂದರೆ ಧ್ರುವ. ಇವನ ಮಗ 3ನೇ ಗೋವಿಂದ. 3ನೇ ಗೋವಿಂದನು ಹಿಮಾಲಯದ ತಪ್ಪಲಿನವರೆಗೂ ಯಶಸ್ವಿ ಸೇನಾ ಕಾರ್ಯಾಚರಣೆಯನ್ನು ನಡೆಸಿದನು. ಈ ಮಹತ್ವದ ಸಾಧನೆಯನ್ನು ಅವನ ಶಾಸನಗಳು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂದು ಮನಮೋಹಕವಾಗಿ ವರ್ಣಿಸಿವೆ. 3ನೇ ಗೋವಿಂದನ ಮಗ ಯಾರೆಂದರೆ ಅಮೋಘವರ್ಷ ನೃಪತುಂಗ. ಇವನು ರಾಷ್ಟ್ರಕೂಟರಲ್ಲೇ ತುಂಬ ಪ್ರಸಿದ್ಧನಾದ ಅರಸನಾಗಿದ್ದಾನೆ. ಅಮೋಘವರ್ಷ ನೃಪತುಂಗನ ಕುರಿತು ನೋಡೋಣ. ಇವನು ಪಟ್ಟಾಭಿಷೇಕವಾದಾಗ ಅವನ ವಯಸ್ಸು ಕೇವಲ 14 ವರ್ಷ. ಸುಮಾರು 60 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದನು. ಶ್ರೀ ವಿಜಯನು ಇವನ ಆಸ್ಥಾನದಲ್ಲಿದ್ದ ವಿದ್ವಾಂಸನಾಗಿದ್ದಾನೆ. ನೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಎಂದರೆ ತನ್ನ ಪ್ರಜೆಗಳ ಕ್ಷೇಮ. ಅಮೋಘವರ್ಷ ಮಾನ್ಯಕೇಟ ಪಟ್ಟಣವನ್ನು ನಿರ್ಮಿಸಿದನು. ಅಮೋಘವರ್ಷನ ಆಸ್ಥಾನಕ್ಕೆ ಬಂದ ಅರಬ್ ಪ್ರವಾಸಿಗ ಯಾರೆಂದರೆ ಅವನು ಸುಲೇಮಾನ್. ಸುಲೇಮಾನ್ ಆ ಕಾಲದ 4 ವಿಶ್ವದ ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವೂ ಒಂದಾಗಿತ್ತೆಂದು ಅರಬ್ ಪ್ರವಾಸಿ ಬಣ್ಣಿಸಿದ್ದಾನೆ. ಉಳಿದ 3 ಸಾಮ್ರಾಜ್ಯಗಳು ಯಾವೆಂದರೆ ರೋಮನ್, ಅರಬ್ ಮತ್ತು ಚೈನೀಸ್ ಸಾಮ್ರಾಜ್ಯಗಳಾಗಿವೆ. ಈಗ ನಾವು 3ನೇ ಕೃಷ್ಣನ ಕುರಿತು ನೋಡೋಣ. 3ನೇ ಕೃಷ್ಣನು ಚೋಳರನ್ನು ಪರಾಭವಗೊಳಿಸಿ ರಾಮೇಶ್ವರದವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೇರಿ ಬಾರಿಸಿದನು. ಈ ಶ್ರೀ ವಿಜಯದ ನೆನಪಿಗಾಗಿ ಅಲ್ಲಿ ವಿಜಯಸ್ತಂಭ ದೇವಾಲಯವನ್ನು ಸಹ ಸ್ಥಾಪಿಸಿದನು. ಸಿಂಹಳದ ಅರಸರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿದನು. 3ನೇ ಕೃಷ್ಣ ಮತ್ತು 3ನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿ ಅತ್ಯಂತ ಯಶಸ್ವಿ ದಂಡಯಾತ್ರೆಯನ್ನು ಸಹ ನಡೆಸಿದನು. 3ನೇ ಕೃಷ್ಣನ ಆಶ್ರಯ ಪಡೆದಿದ್ದ ಕನ್ನಡದ ಕವಿ ಯಾರೆಂದರೆ ಪೊನ್ನ. 3ನೇ ಕೃಷ್ಣನ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಅವನತಿ ಹೊಂದಲಾರಂಭಿಸಿತು. ರಾಷ್ಟ್ರಕೂಟರು ವೈದಿಕರಾಗಿದ್ದು ಶೈವ ಮತ್ತು ವೈಷ್ಣವ ಮತಗಳನ್ನು ಅನುಸರಿಸಿದರು. ರಾಷ್ಟ್ರಕೂಟ ದೊರೆಗಳು ಕನ್ಹೇರಿಯಲ್ಲಿ ಬೌದ್ಧ ಧರ್ಮಕ್ಕೆ ದಾನ ನೀಡಿರುವ ಕುರಿತು ಶಾಸನಗಳು ಮಾಹಿತಿಯನ್ನು ಕೊಡುತ್ತವೆ. ಈಗ ನಾವು ಕಲ್ಯಾಣ ಚಾಲುಕ್ಯರ ಕುರಿತು ನೋಡೋಣ. ರಾಷ್ಟ್ರಕೂಟರ ನಂತರ ಕಲ್ಯಾಣ ಚಾಲುಕ್ಯರು ಮತ್ತೊಮ್ಮೆ ಬಿದರ್ ಜಿಲ್ಲೆಯ ಬಸವ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು. ಕಲ್ಯಾಣ ಚಾಲುಕ್ಯರ ಮೊದಲ ದೊರೆ ಯಾರೆಂದರೆ 2ನೇ ತೈಲಪ. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು. 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಪ್ರಮುಖ ಕವಿಗಳು ಯಾರೆಂದರೆ ಬಿಲ್ಹಣ, ವಿಜ್ಞಾನೇಶ್ವರ. ಬಿಲ್ಹಣನ ಕೃತಿ ಯಾವುದೆಂದರೆ ವಿಕ್ರಮಾಂಕ ದೇವಚರಿತೆ ಹಾಗೂ ವಿಜ್ಞಾನೇಶ್ವರನ ಕೃತಿ ಮಿತಾಕ್ಷರ ಸಂಹಿತೆಯಾಗಿದೆ. ಮಿತಾಕ್ಷರ ಸಂಹಿತೆ ಎಂದರೆ ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ. ವಿಕ್ರಮಾದಿತ್ಯನ ಮಗ 3ನೇ ಸೋಮೇಶ್ವರ. ಇವನ ಪ್ರಸಿದ್ಧ ಕೃತಿ ಯಾವುದೆಂದರೆ ಮಾನಸೋಲ್ಲಾಸ. ಇದನ್ನು ಸಂಸ್ಕೃತ ವಿಶ್ವಕೋಶ ಎನ್ನುವರು. 3ನೇ ಸೋಮೇಶ್ವರನ ಬಿರುದು ಸರ್ವಜ್ಞ ಚಕ್ರವರ್ತಿ. 3ನೇ ಸೋಮೇಶ್ವರನ ಕಾಲದಲ್ಲಿ ಚಾಲುಕ್ಯ ರಾಜ್ಯದ ವಿಸ್ತಾರವು ಕುಗ್ಗಿತು. ರನ್ನನ ಬಿರುದು ಯಾವುದೆಂದರೆ ಕವಿ ಚಕ್ರವರ್ತಿಯಾಗಿದೆ. ಇವನ ಪ್ರಸಿದ್ಧ ಕಾವ್ಯ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧವಾಗಿದೆ. ಕಲ್ಹಣನ ಕೃತಿ ರಾಜತರಂಗಿಣಿ. 3ನೇ ಸೋಮೇಶ್ವರನ ಕೃತಿ ನಿಮಗೆಲ್ಲ ತಿಳಿದಿರುವಂತೆ ಮಾನಸೋಲ್ಲಾಸವಾಗಿದೆ. ಈಗ ನಾವು ಹೊಯ್ಸಳರ ಕುರಿತು ನೋಡೋಣ. ಹೊಯ್ಸಳರ ಪ್ರಸಿದ್ಧ ಅರಸರು ವಿಷ್ಣುವರ್ಧನ ಮತ್ತು 3ನೇ ಬಲ್ಲಾಳರಾಗಿದ್ದಾರೆ. ವಿಷ್ಣುವರ್ಧನನು ಚೋಳ ಮತ್ತು ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಪ್ರದೇಶಗಳನ್ನು ಗೆದ್ದುಕೊಂಡನು. ಇವನು ಜೈನ ಮತೀಯನಾಗಿದ್ದು ಅನಂತರ ವೈಷ್ಣವ ಪಂಥವನ್ನು ಸ್ವೀಕರಿಸಿದನು. ಆತನ ರಾಣಿ ಶಾಕುಂತಲೆಯು ಜೈನ ಮತದಲ್ಲಿಯೇ ಮುಂದುವರೆದಳು. ಅವಳಿಗೆ ನಾಟ್ಯ ಸರಸ್ವತಿ ಎಂಬ ಪ್ರಸಿದ್ಧ ಬಿರುದು ಸಹ ಇದ್ದಿತು. ಹೊಯ್ಸಳ ಮನೆತನದ
ಮನೆತನ 680 ವರ್ಷಗಳ ಹಿಂದೆ ಕೊನೆಗೊಂಡಿತು. ಹೊಯ್ಸಳ ದೇವಾಲಯದ ಪ್ರಮುಖ ಲಕ್ಷಣಗಳನ್ನು ನಾವೀಗ ನೋಡೋಣ. ಈ ದೇವಾಲಯಗಳು ನಕ್ಷತ್ರಾಕಾರದ ಜಗುತಿಯ ಮೇಲೆ ಬಳಪದ ಕಲ್ಲಿನಿಂದ ನಿರ್ಮಾಣವಾಗಿವೆ. ದೇವಾಲಯದ ಒಳಗಿನ ನವರಂಗದ ಕಂಬಗಳು ಅತ್ಯಂತ ನುಣುಪಾಗಿವೆ. ಹೊರಭಿತ್ತಿ ಅಥವಾ ಗೋಡೆಯ ಮೇಲೆ ಪುರಾಣ ಮತ್ತು ಮಹಾಕಾವ್ಯಗಳ ಕಥೆಗಳನ್ನು ನಿರೂಪಿಸುವ ಶಿಲ್ಪಗಳಿವೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚೆನ್ನಕೇಶವ, ಸೋಮನಾಥಪುರದ ಕೇಶವ ದೇವಾಲಯಗಳು ಪ್ರಮುಖ ದೇವಾಲಯಗಳಾಗಿವೆ. ವಿಷ್ಣುವರ್ಧನನು ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದನು. ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ಪ್ರಮುಖ ಶಿಲ್ಪಿಗಳು ಯಾರೆಂದರೆ ಬಳ್ಳಿಗಾವೆಯ ದಾಸೋಜ ಮತ್ತು ಗದುಗಿನ ನಾಗೋಜರಾಗಿದ್ದಾರೆ. ಚೆನ್ನಕೇಶವ ದೇವಾಲಯದಲ್ಲಿನ ಸಾಲಬಂಚಿಕೆ ಅಥವಾ ಮದಿನಿಕೆ ಶಿಲ್ಪಗಳು ಕಣ್ಮನ ಸೆಳೆಯುತ್ತವೆ. ಸೋಮನಾಥಪುರದ ಕೇಶವ ದೇವಾಲಯವನ್ನು ಕಂಡು ಬಾಗಿಲೊಂದು ಕೈಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲಿಯೇ ಗುಡಿಯು ಕಲೆಯ ಬಲೆಯು ಎಂಬ ಪ್ರಶಂಸಿದವರು ಕುವೆಂಪುರಾಗಿದ್ದಾರೆ. ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳನ್ನು ನಾವೀಗ ನೋಡೋಣ. ಜನ್ನ, ಹರಿಹರ, ರಾಗಮಾಂಕ ಹಾಗೂ ಹರಿಹರನು ರಗಳೆಯ ಕವಿಯಾಗಿದ್ದಾನೆ. ಅಚ್ಚ ಕನ್ನಡದಲ್ಲಿ ಕಬ್ಬಿಗರ ಕಾವ್ಯವನ್ನು ಅಂಡಯ್ಯರವರು ಬರೆದವರು. ಇವರು ಕೂಡ ಹೊಯ್ಸಳರ ಕಾಲದ ಪ್ರಮುಖ ಕವಿಯಾಗಿದ್ದಾರೆ. ಸಾಲಭಂಜಕ ಅಥವಾ ಮದನಿಕೆ ಎಂದರೆ ಕಂಬಗಳ ಬೋದಿಗೆಗೆ ಜೋಡಿಸಿರುವ ಅಲಂಕಾರಮಯವಾದ ಸ್ತ್ರೀ ವಿಗ್ರಹವಾಗಿದೆ. ರಗಳೆ ಎಂದರೆ ಒಂದು ಬಗೆಯ ಪದ್ಯ ಪ್ರಕಾರವಾಗಿದೆ. ಈಗ ನಾವು ಪಠ್ಯದಲ್ಲಿನ ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನು ನೋಡೋಣ. ಬೇಕಾದರೆ ನೀವು ಇದನ್ನು ಹೈಲೈಟ್ ಮಾಡ್ಕೊಳ್ಬಹುದು. ನೋಡಿ, ಇದು ತುಂಬ ಉಪಯುಕ್ತವಾದ ವಿಡಿಯೋ ಆಗಿದೆ. ಆದಷ್ಟು ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ. ಪೂರಾ ಯೂಟ್ಯೂಬ್ ಹುಡುಕಿದ್ರೂ ನಿಮಗೆ ಇಂಥ ವಿಡಿಯೋ ಸಿಗೋದಿಲ್ಲ. ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಪ್ರಸ್ತುತಿ ಇಷ್ಟವಾದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ. ನೋಡಿ, ನೀವು ಇದನ್ನು ಹೈಲೈಟ್ ಮಾಡ್ಕೋಬಹುದು. ನೋಡಿ, ಇದು ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿದೆ. ಮಹಿಷಮೂರ್ತಿ ಎಲಿಫೆಂಟಾ, ಇದನ್ನು ತ್ರಿಮೂರ್ತಿ ಎಂದು ಕರೆಯುತ್ತಾರೆ. ನೋಡಿ, ಇದು ಪ್ರಮುಖ ಟೆಕ್ಸ್ಟ್ ಬುಕ್ಗಳಲ್ಲಿ ಕಲ್ಯಾಣ ಚಾಲುಕ್ಯರ ಕುರಿತು ಇದೆ. ನೋಡಿ, ಇಲ್ಲಿ ಸರ್ವಜ್ಞ ಚಕ್ರವರ್ತಿ ಎಂದು ಮುಮ್ಮಡಿ ಸೋಮೇಶ್ವರನನ್ನು ಹೇಳಿದ್ದಾರೆ. ಈಗ ನಾವು ಮುಂದೆ ನೋಡೋಣ. ನೋಡಿ, ಇದು ತುಂಬ ಉಪಯುಕ್ತವಾದ ವಿಡಿಯೋ ಆಗಿದೆ. ಸೊ ಆದಷ್ಟು ಇದರ ಸದುಪಯೋಗವನ್ನು ಎಲ್ಲರೂ ಪಡಿಸಿಕೊಳ್ಳಿ. ಇದು ತುಂಬ ಅಗತ್ಯವಿರುವವರೆಗೂ ತಲುಪೋವರೆಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ನೋಡಬಹುದು. ಈ ಸೀರೀಸ್ನ ಜಾಯಿನ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಈಗಾಗಲೇ KE ಕಡೆಯಿಂದ ಸಾಕಷ್ಟು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಸಹ ಹೊರಡಿಸಿದ್ದಾರೆ. ಆದಷ್ಟು ಎಲ್ಲರೂ ಪ್ರಿಪರೇಷನನ್ನು ಪ್ರಾರಂಭಿಸಿ. ನಿಮ್ಮ ಕನಸಿನ ಹುದ್ದೆಯನ್ನು ಹೊಂದಲು ನಮ್ಮ ಸೀರೀಸ್ನ ಜಾಯಿನ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ನೋಡಿ, ಬೇಕಾದರೆ ನೀವು ಹೈಲೈಟ್ಸ್ ಮಾಡಿಕೊಳ್ಬಹುದು. ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪ್ರಸ್ತುತಿ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.